ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸತತವಾಗಿ 42 ಬಾರಿ ಹಸ್ತಮೈಥುನ ಮಾಡಿಕೊಂಡು 16 ವರ್ಷದ ಯುವಕನೊಬ್ಬ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಘಟನೆ ನಿಮಗೆ ಗೊತ್ತಾ? ಆರಂಭದಲ್ಲಿ ಖುಷಿ ಕೊಡುವ ಒಂದು ಸಣ್ಣ ಅಭ್ಯಾಸ ನಂತರ ನಿಮ್ಮ ಜೀವನವನ್ನೇ ಬಲಿ ಪಡೆಯುವ ದೊಡ್ಡ ವ್ಯಸನವಾಗಬಹುದು. ಇಂದು ನಾನು ನಿಮಗೊಂದು 23 ವರ್ಷದ ಯುವಕ ನಮಗೆ ಇಮೇಲ್ನಲ್ಲಿ ತಿಳಿಸಿದ ನಿಜವಾದ ಕಥೆ ಹೇಳಲಿದ್ದೇನೆ. 9 ವರ್ಷಗಳಿಂದ ಈ ಕೆಟ್ಟ ಅಭ್ಯಾಸದಲ್ಲಿದ್ದ ಅವನು ದಿನಕ್ಕೆ 5-6 ಬಾರಿ ಇದನ್ನು ಮಾಡುತ್ತಾ ತನ್ನ ನರಗಳನ್ನು ಮತ್ತು ಜೀವನವನ್ನು ಹೇಗೆ ಹಾಳು ಮಾಡಿಕೊಂಡ ಮತ್ತೆ ಇದರಿಂದ ಹೊರಬಂದದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಈ ಯುವಕನಿಗೆ ಈಗ 23 ವರ್ಷ. ಆರಂಭದಲ್ಲಿ ಟಿವಿಯಲ್ಲಿ ಹಾಡುಗಳನ್ನು ನೋಡಿ ಹಸ್ತಮೈಥುನ ಮಾಡಲು ಶುರು ಮಾಡಿದ. ಆದರೆ ಕೈಗೆ ಸ್ಮಾರ್ಟ್ ಫೋನ್ ಸಿಕ್ಕ ಮೇಲೆ ದಿನಕ್ಕೆ 5-6 ಬಾರಿ ಜರ್ಕ್ ಮಾಡುವ ಹಂತಕ್ಕೆ ತಲುಪಿದ. ಪರಿಣಾಮ ಅವನು ಯಾರೊಂದಿಗೂ ಬೆರೆಯಲು ಸಾಧ್ಯವಾಗಲಿಲ್ಲ. ಸಣ್ಣ ವಿಷಯಕ್ಕೂ ಕೋಪ, ಹೆದರಿಕೆ ಮತ್ತು ಮನೆಯ ಕೆಲಸಗಳನ್ನು ಮಾಡಲು ಆಗ್ತಿರಲಿಲ್ಲ. ಯಾವಾಗಲೂ ಮೊಬೈಲ್ನಲ್ಲಿ ಫೋನ್ ನೋಡುವುದು ಅಥವಾ ಗೇಮ್ ಆಡುವುದರಲ್ಲೇ ಮುಳುಗಿದ್ದ. ದಿನದಿಂದ ದಿನಕ್ಕೆ ಅವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಂಪೂರ್ಣ ದುರ್ಬಲವಾಯಿತು. ನಂತರ ಒಂದು ದಿನ ನಮ್ಮ ವಿಡಿಯೋವನ್ನು ನೋಡಿ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡ. ಆದರೆ ಇದನ್ನು ಬಿಡುವುದು ಸುಲಭವಾಗಿರಲಿಲ್ಲ. 1-2 ದಿನ ತಡೆದರೂ ಮತ್ತೆ ಅದೇ ಕೆಟ್ಟ ಅಭ್ಯಾಸಕ್ಕೆ ಬೀಳುತ್ತಿದ್ದ. ಆದರೂ ಧೃತಿಗೆಡದೆ ಕ್ರಮೇಣ ಕಡಿಮೆ ಮಾಡುತ್ತಾ ಇಂದು ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ಮಾಡುವಷ್ಟು ನಿಯಂತ್ರಣ ಸಾಧಿಸಿದ್ದಾನೆ. ನೆನಪಿಡಿ, ನರಗಳು ನಮ್ಮ ಮೆದುಳು ಮತ್ತು ದೇಹದ ನಡುವೆ ಸಂದೇಶ ರವಾನಿಸುವ ತಂತಿಗಳಿದ್ದಂತೆ. ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆಯವರೆಗೂ ಮೊಬೈಲ್ನಲ್ಲಿ ಫೋನ್ ವೀಕ್ಷಿಸುತ್ತಾ ನಿದ್ರೆ ಕೆಟ್ಟರೆ ನರಗಳು ದುರ್ಬಲವಾಗಿ ಭಯ, ಕೋಪ ಮತ್ತು ಕಾಮವು ಹೆಚ್ಚಾಗುತ್ತದೆ. ಹಾಗಾದರೆ ಈ ವ್ಯಸನದಿಂದ ಹೊರಬರುವುದು ಹೇಗೆ? ನಂಬರ್ 1, ಸಣ್ಣ ಗುರಿಯನ್ನು ಇಟ್ಟುಕೊಳ್ಳಿ. ಸ್ನೇಹಿತರೆ, ಮೊದಲು 3 ದಿನಗಳ ಚಾಲೆಂಜ್ ತೆಗೆದುಕೊಳ್ಳಿ. ನಂತರ 1 ವಾರದ ಗುರಿ, ಹಾಗೆ ತಿಂಗಳ ಗುರಿಯನ್ನು ಫಿಕ್ಸ್ ಮಾಡಿ. ನಂಬರ್ 2, ವ್ಯಾಯಾಮವನ್ನು ಮಾಡಿ. ದಿನಕ್ಕೆ 3 ಬಾರಿ ಪುಷ್ ಅಪ್ಸ್ ಮತ್ತು ದೈಹಿಕ ವ್ಯಾಯಾಮ ಮಾಡಿ. ನಿಮ್ಮ ಗಮನ ಕೇವಲ ಫಿಟ್ನೆಸ್ ಕಡೆಗೆ ಇರಲಿ. ನಂಬರ್ 3, ವೀರ್ಯದ ಶಕ್ತಿ ತಿಳಿಯಿರಿ. ಹಾಲಿನಿಂದ ತುಪ್ಪ ತಯಾರಾಗುವಂತೆ ಆಹಾರದಿಂದ ಉತ್ಪತ್ತಿಯಾಗುವ ವೀರ್ಯವು ಬ್ರಹ್ಮಚರ್ಯದಿಂದ ನಮ್ಮ ಮೆದುಳಿಗೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ಕೆಲವರು ವಾರಕ್ಕೊಮ್ಮೆ ಮಾಡಿದರೆ ಏನೂ ಆಗಲ್ಲ ಅಂತಾರೆ. ಆದರೆ ಆ ನಿಯಂತ್ರಣ ನಿಮ್ಮಲ್ಲಿದೆಯಾ? ಇಲ್ಲ. ಜೀವನದಲ್ಲೊಂದು ಸರಿಯಾದ ಗೋಲ್ ಇಟ್ಟುಕೊಳ್ಳಿ. ನಾಳೆ ಸಾವಿನ ಹತ್ತಿರ ಹೋದಾಗ ಅಂದೇ ಬದಲಾಗಿದ್ದರೆ ಚೆನ್ನಾಗಿತ್ತು ಎಂದು ಕಣ್ಣೀರು ಸುರಿಸಬೇಡಿ. ಇಂದಿನಿಂದಲೇ ಬದಲಾಗಿ ಒಬ್ಬ ಧೈರ್ಯಶಾಲಿ ಯೋಧನಂತೆ ಜೀವಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.